ತಿರುಕೊಪ್ಪ ಶಾಸ್ತ್ರಿಗಳಿಗೂ ಕೂಡ ಶರಣೆ. ಎಲ್ಲ ಪೂಜ್ಯರಲ್ಲಿ ಸಂತ ಶರಣರಲ್ಲಿ ಒಂದೇ. ಗ್ರಾಮದ ಎಲ್ಲ ಸಮಸ್ತ ಗುರು ಹಿರಿಯರಿಗೂ ತಾಯಂದಿರಿಗೂ ಯುವಕರಿಗೂ ಮಧು ಮಕ್ಕಳಿಗೂ ಕೂಡ ಶರಣೆ. ಸುತ್ತಮುತ್ತಲಿನ ಗ್ರಾಮದ ಸಮಸ್ತ ಶರಣಗಳಕ್ಕೆ ಶರಣೆ. ತಾವೆಲ್ಲ ಒಂದು 5 ದಿವಸದ ಒಂದು ಒಳ್ಳೆಯ ನುಡಿ ನಮನದ ಒಂದು ಸತ್ಸಂಗದ ಕಾರ್ಯಕ್ರಮವನ್ನ ಬಹಳ ಸುಂದರವಾಗಿ ಊರೊಳಗೆ ಅಂತ ಬಂದಿದೆ. ಎಷ್ಟು ಅದ್ಭುತ! ಅದಕ್ಕಿಲ್ಲೇ ಸನ್ಮಾನ ಸ್ವಲ್ಪ ಸಮಯ ವ್ಯತ್ಯಾಸ ಅಲ್ಲ. ನಾವೆಲ್ಲ ಯಾರಿಗೆ ಸನ್ಮಾನ ಮಾಡೋದು, ಯಾವ ಉದ್ದೇಶಕ್ಕಾಗಿ ಇವೆಲ್ಲ ಸನ್ಮಾನಗಳನ್ನು ನಾವು ಮಾಡಬೇಕು ಅನ್ನೋದನ್ನ ಒಂದಿಷ್ಟು ನಾವೆಲ್ಲ ತಿಳ್ಕೊಳ್ಳು. ಬಹಳ ಒಳ್ಳೆಯ ಕೆಲಸ ಮಾಡಿದರು. ಒಂದೊಂದು ಊರಾಗ ಸನ್ಮಾನ ಅಂದ್ರೆ ಬಹಳ ಹೆಚ್ಚಿರುತ್ತೆ. ಎಷ್ಟು ಸೂಕ್ಷ್ಮದ ನೋಡಿ, ಸಣ್ಣದು ಎಷ್ಟು ಸಮಯಕ್ಕೆ ಮಹತ್ವ ಕೊಡ್ತಾರೆ. ಎಷ್ಟು ಸೂಕ್ಷ್ಮದ ಅಂದ್ರೆ ಅವರಿಗೆಲ್ಲ ದುಡಿದವರಿಗೆ ಸನ್ಮಾನ ಆಗಬೇಕು, ಕಷ್ಟಪಟ್ಟ ರೈತನಿಗೆ ಸನ್ಮಾನ ಆಗಬೇಕು, ಕೂಲಿ ಮಾಡೋವರಿಗೆ ಸನ್ಮಾನಗಳಾಗಬೇಕು. ಆ ಬಳಿಕ ನಿಮಗೆ ಯಾರು ಮಾಡೋರು ಇಷ್ಟೆಲ್ಲ ಜನರಿಗೆ ಕೂತೀರಿ, ಎರಡು ಒಳ್ಳೆ ಹಿತ ನುಡಿಗಳೇ ಸನ್ಮಾನ. ಮತ್ತು ನಮಗೇನು ಸನ್ಮಾನ ಮಾಡುತ್ತೀರಿ, ಮತ್ತು ನಮಗೇನು ಮಾಡಲಿಲ್ಲ. ನೀವೇನಿಷ್ಟ ವಿಂಡೋ ಸೈಲೆಂಟ್ ಆಗಿ ಬಹಳ ಶಾಂತವಾಗಿ ಕೂತು ಕೇಳುತ್ತೀರಲ್ಲ, ಅದೇ ಸನ್ಮಾನ. ನನ್ನ ಒಂದಿಷ್ಟು ಬಾಯಿ ಗದ್ದಲ ಆತು ಅಂದ್ರೆ ಅದು ಅವಮಾನ. ಸನ್ಮಾನ ಮುಖ್ಯ, ಅವಮಾನ ಮುಖ್ಯ. ಎಷ್ಟು ಸಮಾಧಾನ ಕೂತು ಕೇಳುತ್ತೀರಿ ಅದು ಸನ್ಮಾನ. ಇಲ್ಲಿ ಸಂತಿ ನಡೀತು ಅಂದ್ರೆ ಅದು ಅವಮಾನ. ಹೌದಿಲ್ಲ? ಇಲ್ಲಿ ಎಷ್ಟು ಚಂದದ, ಎಷ್ಟು ಚಲೋ ಅದ ನೋಡಿ. ಇಡೀ ಊರಿಗೆ ಸನ್ಮಾನ. ಹೌದಿಲ್ಲ? ಆ ಸನ್ಮಾನ ಅನ್ನುವಂಥದ್ದು ಒಬ್ಬ ಬ್ರಹ್ಮಚಾರಿಗೆ ಅವಶ್ಯ ಇಲ್ಲ. ಯಾಕೆ ಬೇಕೆ? ಪೂಜ್ಯರು ಬೇಡ ಅಂದ್ರು, ಅವರು ದೊಡ್ಡವರು. ಪ್ರಪಂಚದೊಳಗೆ ಇದ್ದುಕೊಂಡು ಪಾರಮಾರ್ಥದ ಕಡೆಗೆ ಬರ್ತಾರಂದ್ರೆ ಸಾಮಾನ್ಯ ಅಲ್ಲ. ನಾವೇನು ನಮ್ ಕೂಡ ತೋತಾವ. ಸಿದ್ಧಾರೂಢರು ಗದಗಿನ ಶಿವಾನಂದ ಅಪ್ಪಗಳಿಗೆ ಹೇಳಿದರು. ಸಿದ್ಧಾರೂಢರು ನೀ ದೊಡ್ಡವ ಅಂದರು. ಶಿವಾನಂದ ಸ್ವಾಮಿಗಳಿಗೆ ಸಿದ್ಧಾರೂಢ ಸ್ವಾಮಿಗಳು ಏನು ಹೇಳಿದ್ರು ಅಂದ್ರೆ, ಶಿವಾನಂದಪ್ಪಗಳ ನೀವು ಬಹಳ ದೊಡ್ಡವರು, ನೀವೆಂದೂ ತುಳುಕಾಡೋದಿಲ್ಲ, ನೀವ ಶ್ರೇಷ್ಠ ಅಂತ ಅವರಿಗೆ ಬಹಳ ಮಹತ್ವ ಕೊಟ್ಟರು. ಯಾರು? ಹುಬ್ಬಳ್ಳಿ ಸಿದ್ಧಾರೂಢ ಸ್ವಾಮಿಗಳು ಗದಗಿನ ಶಿವಾನಂದಪ್ಪಗಳಿಗೆ ಬಹಳ ಮಹತ್ವ ಕೊಟ್ಟರು. ಅದಕ್ಕಿಲ್ಲೇ ಯಾರ ಬಹಳ ದೊಡ್ಡವರು ಅಂದ್ರೆ ಗೃಹಸ್ಥಾಶ್ರಮ. ಎಲ್ಲ ದೊಡ್ಡವರು. ಎಲ್ಲ ನಡೆಯೋದು ನಿಮ್ಮಿಂದ ಅಲ್ಲ. ಇದೊಂದು ಮೈಕ್ ಇಟ್ಕೊಂಡು 2, 3, 4 ಸ್ಪೀಕರ್ ಹಚ್ಕೊಂಡು ಒಬ್ಬರು ಹೇಳಿದ್ರೆ ಇದೇನಾಗ್ತದೆ? ಸರ್ಕಸ್. ಇಷ್ಟೆಲ್ಲ ಜನ ಬಂದು ಸುತ್ತಮುತ್ತಲಿನ ಎಲ್ಲ ಜನ ಬಂದು ಇಷ್ಟು ಚಂದ ಕೂತು ಕೇಳ್ತೀರಿ ಅಂದ್ರೆ ಇದು ಬಹಳ ದೊಡ್ಡ ಸನ್ಮಾನ. ಹೇಳೋರಿಗಿದು ಇದಕ್ಕಿಂತ ಹೆಚ್ಚಿನ ಇನ್ನೇನು ಬೇಕು ಹೇಳಿ ನಮಗೆ? ಏನು ಹೂವಿನ ಮಾಲೆ ಬೇಕು? ಹೂವಿನ ಮಾಲೆ ಒಮ್ಮೆ ಅವು. ಹೌದಿಲ್ಲ? ಬಹಳ ಬಡವರು ವಿಚಾರ ಮಾಡ್ತಿರ್ತಾರೆ, ನಮಗೊಂದು ಹೂವಿನ ಮಾಲೆ ಇಲ್ಲ, ಒಂದು ಚಲೋ ಶಾಲೆ ಇಲ್ಲ, ಒಂದು ದಿನ ವಿಮಾನ ಹತ್ತಲಿಲ್ಲ. ಹೌದಿಲ್ಲ? ಸತ್ತಾಗ ಹತ್ತುದು ವಿಮಾನ ಎಲ್ಲರೂ ಹತ್ತಬೇಕ, ಪುಷ್ಪಕ ವಿಮಾನ.
ಆಗ ನಮ್ಮ ಜೀವನ ಹೇಗಿರಬೇಕು. 5 ದಿನ ನಿಮಗೆಷ್ಟು ದೊಡ್ಡ ಹಬ್ಬ ಆಗಲಿಲ್ಲೇ ನೀವು. ಅದಕ್ಕೆ ಹುಲ್ಲಾಗು ಬೆಟ್ಟದಲ್ಲಿ, ಅದಕ್ಕೆ ಹುಲ್ಲಾಗು ಬೆಟ್ಟದಲ್ಲಿ ಮನೆಗೆ ಮಲ್ಲಿಗೆಯಾಗು, ಮನೆಗೆ ಮಲ್ಲಿಗೆಯಾಗು. ಕಲ್ಲಾಗು ಕಷ್ಟಗಳ ಮಳೆ ಸುರಿವಿದೆಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲ. ಎಲ್ಲರೂ ಒಂದಾಗು ಮಂಕುತಿಮ್ಮ ಅಂತ ಡಿ.ವಿ.ಜಿ. ಗುಂಡಪ್ಪನವರು ಇದೊಂದು ಹೇಳಿದರು. ಎಷ್ಟು ಮಜಾ ಇಲ್ಲ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು. ಹುಲ್ಲಾಗು ಬೆಟ್ಟದಡಿ ಅಂದ್ರೆ ಮಾಳಿಗೆ ಮ್ಯಾಗ ಹುಲ್ಲಾದ್ರೆ ಎದಕ್ಕೆ ಉಪಯೋಗ ಆಗ್ತದೆ ಹೇಳಿ? ಮನೆ ಮಾಳಿಗೆ ಮ್ಯಾಗ ಹುಲ್ಲಿತ್ತಂದ್ರೆ ಎದಕ್ಕೆ ಉಪಯೋಗ ಆಗ್ತದೆ? ಮನೆ ಸೋರಾಕತ್ತದ. ಅದೇ ಬೆಟ್ಟದ ಸುತ್ತಮುತ್ತ ಬೆಟ್ಟದೊಳಗೆ ಹುಲ್ಲಾಯ್ತು, ಹಸಿರಾಯ್ತು ಅಂದ್ರೆ ಎಷ್ಟು ದನ ಕರ ಕುರಿ ಎಲ್ಲ ಪ್ರಾಣಿಗಳಿಗೆ ಹುಲ್ಲಾಗಿ ಹಣ್ಣಾಗೋದಿಲ್ಲ. ಅದಕ್ಕೆ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಮನೆಗೆ ಮಲ್ಲಿಗೆಯಾಗು ಸೆರೆಯಾಗಬ. ವಾಸನ ಎಂತಾದಿರ್ಬೇಕು. ಮನೆಗೆ ಹೋದ್ರೆ ಗಂಡ ಹೆಂಡತಿ ಸಂಬಂಧ ಹೇಗಿರುತ್ತೆ? ನೀವು ಮಲ್ಲಿಗೆ ವಾಸನೆ ಒಯ್ದು ಬಿಟ್ಟು ಸೆರೆದ ವಾಸನೆ ತಗೊಂಡು ಹೋದ ಅಂದ್ರೆ ಏನಾಗುತ್ತದೆ? ಮನೆಗೆ ಮಲ್ಲಿಗೆಯಾಗು. ಮನೆ ಒಳಗೆ ಸುಗಂಧ ಹೇಗಿರಬೇಕು?